ಯಾರ ಮಾತನ್ನ ಕೇಳ್ತಾ ಇತ್ತು ಸರ್ಕಾರ? ನಾನು ಹೆಸರು ಹೇಳಕ್ ಬಯಸೋದಿಲ್ಲ. ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಇದ್ದಾರೆ ಇದ್ರೊಳಗಡೆ. ಧರ್ಮಸ್ಥಳದ ವಿಷಯದಲ್ಲಿ ಅನೇಕರು, ಎಲ್ಲರೂ ಅಲ್ಲ, ಅನೇಕರು ನಿಮ್ಮ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡ್ ಇದ್ದಾರೆ. ಅವ್ರ ಮಾತುಗಳನ್ನೇ ಕೇಳಿ ಅನೇಕ ನಿರ್ಧಾರ ಮಾಡಿದಿರಿ. ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕೇಸ್ ಹಾಕಿದಿರಿ. ಅವ್ರ ಮಾತುಗಳನ್ನೇ ಕೇಳಿ ಅನೇಕರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಿ. ಅವರೇ ನಿಮ್ಮ ಬಗ್ಗೆ ಹೊಗಳ್ತಾ ಇರ್ತಾರೆ. ಅವ್ರು ಇದ್ರೊಳಗಡೆ ಇಲ್ವಾ? ನಡೆಯುತ್ತೆ ಎಂಕ್ವೈರಿ ಆ ತರ? ಅವರು ಸುದ್ದಿಜೀವಿಯೂ ಹೌದು, ಬುದ್ಧಿಜೀವಿಯೂ ಹೌದು, ನಿಮ್ಮ ಸಲಹೆಗಾರರು ಹೌದು, ಎಲ್ಲವೂ ಹೌದು. ನಿಮ್ಮ ಸರ್ಕಾರದಲ್ಲಿದ್ದಾರೆ. ಆ ಒಂದು ಕಾನ್ಸ್ಪಿರಸಿ ಸರ್ಕಾರದಲ್ಲಿ ಧರ್ಮಸ್ಥಳದ ಬಗ್ಗೆ ಎಂಕ್ವೈರಿ ಆಗಕ್ಕೆ ಮಾಡ್ತೀವಿ. SIT ನಾವಿದನ್ನು ಸ್ವಾಗತ ಮಾಡಿದ್ದೀವಿ. SIT ಎಂಕ್ವೈರಿ ಆಗಿರೋದನ್ನ ನಾವು ಸ್ವಾಗತ ಮಾಡ್ತಿದ್ದೀವಿ. ಆದ್ರೆ ಇವತ್ತು ಯಾರ ಮಾತನ್ನೇ ಕೇಳಿ ನೀವು SITಯನ್ನ ರಚನೆ ಮಾಡಿದ್ರಿ, ನೇಮಕ ಮಾಡಿದ್ರಿ, ಈಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡಬೇಕು. ನೀವೀಗ ಅವ್ರ ಬಗ್ಗೆನೇ ಎಂಕ್ವೈರಿ ಮಾಡಬೇಕು. ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳೋ ಕಾಲ ಬರುತ್ತೀಗ. ನೋಡೋಣ ನಿಮ್ಮ ಸರ್ಕಾರ ಏನ್ ಮಾಡುತ್ತೆ ಅಂತ. ಈಗ ಉದಾಹರಣೆಗೆ ಆ ಬುರುಡೆನೇ ಸಿಕ್ಕಿಲ್ಲ ಅಲ್ಲಿ ಅಂತ ಹೇಳಿದ್ರೆ, ಹಂಗಾದ್ರೆ ಬುರುಡೆ ಎಲ್ಲಿಂದ ತಗೊಂಡೋದ? ಯಾರೋ ಒಂದು ಚಿನ್ನಯ್ಯ ಆ ಬುರುಡೆಗಳನ್ನು ಎಲ್ಲಿಂದ ತೆಗೆದುಕೊಂಡೋದ? ಮತ್ತು ಅವು ತಲೆ ಬುರುಡೆಗಳ? ಈಗ ತಲೆ ಬುರುಡೆಗಳ ಅನ್ನೋದು ಒಂದು ಕ್ವಶನ್ ಮಾರ್ಕ್. ಈಗ ಅದ್ರ ಎಂಕ್ವೈರಿ ಆಗಬೇಕು, ಅವನ ಮೇಲೆ ಕ್ರಮ ಆಗಬೇಕು. ಈಗ ಜೈಲಲ್ಲಿ ಕೋರ್ಟ್ನಲ್ಲಿ ಹೋಗ್ಬಿಟ್ಟು ಹೇಳಿಕೆಯನ್ನ ಕೊಡ್ತಾ ಇದ್ದಾನೆ, ಬರ್ತಾ ಇದೆ ಎಲ್ಲ ಟಿವಿಗಳಲ್ಲಿ. ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಹಾಗಾಗಿ ಆಕೆ ಹೆಸರೇನು, ನನ್ನ ಮಗಳೇ ಅಲ್ಲ ಅಂತ ಹೇಳಿದಾಳೆ. ಸುಜಾತ ಭಟ್ಟು ನನ್ನ ಮಗಳೇ ಅಲ್ಲ ಅಂತ ಹೇಳಿಬಿಟ್ಟಿದ್ದಾಳೆ. ಆ ಪತ್ರ ಎಲ್ಲ ಇದು ಫೇಸ್ಬುಕ್ ನಲ್ಲಿ ಓಡಾಡ್ತಾ ಇದೆ. ನನ್ನ ಒತ್ತಡದಿಂದ ನನ್ನ ಮೇಲೆ ಒತ್ತಡ ಹಾಕಿದ್ರು, ಅದಕ್ಕೆ ಹೇಳಿದೆ. ಬಹುಶಃ ಇಡೀ ಜಗತ್ತಿಗೆ ಒಂದು ಡೈರೆಕ್ಷನ್ ಮಾಡಬಹುದೇನೋ, ಅಷ್ಟರ ಮಟ್ಟಿಗೆ ಸುಳ್ಳು ಹೇಳ್ತಾ ಇದ್ದಾಳೆ ಅಮ್ಮ. ಈ ಏಜ್ ನಲ್ಲೂ ಕೂಡ ಮೆಚ್ಚಬೇಕಾಕೆನ. ಎಷ್ಟು ಜನರಿಗೆ ತಲೆ ಮೇಲೆ ಟೋಪಿ ಹಾಕಿದ್ಲು ಅಯ್ಯಮ್ಮ, ಎಷ್ಟು ಚಾನಲ್ಗಳಿಗೆ ತಲೆ ಮೇಲೆ ಟೋಪಿ ಹಾಕಿದ್ಲು. ಇಂಟರ್ನ್ಯಾಷನಲ್ ಫೇಮಸ್ ಅಯ್ಯಮ್ಮ ಈಗ. ಹಾಗಾಗಿ ಆಕೆ ತಲೆಯಲ್ಲಿ ಏನಿದೆ ಅನ್ನೋದನ್ನ ಮ್ಯಾಪಿಂಗ್ ಮಾಡೋ ಅವಶ್ಯಕತೆ ಇದೆ. ಇವರೆಲ್ಲರೂ ಇದಾರಲ್ಲ, ಇವ್ರ ತಲೆಗಳಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಮ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಯಾರ್ಯಾರು ಇದ್ರೊಳಗಡೆ ಕಾನ್ಸ್ಪಿರೇಟರ್ಸ್ ಇದ್ರು, ಸ್ಟ್ರಾಟಜಿ ಮಾಡಿದ್ರು, ಇದರೊಳಗಡೆ ನ್ಯಾಷನಲ್, ಇಂಟರ್ನ್ಯಾಷನಲ್, ಇಂಟರ್ ಸ್ಟೇಟ್ ಎಲ್ಲವೂ ಕೂಡ ಹೊರಗಡೆ ಬರುತ್ತೆ. ಮ್ಯಾಪಿಂಗ್ ಮಾಡಬೇಕು ಅವ್ರದ್ದು. ಹಾಗಾಗಿ ಧರ್ಮಸ್ಥಳ ಅಂತಕ್ಕಂಥದ್ದು ಏನಿದೆ, ಇದಕ್ಕೆ ಮಣ್ಣೆರಚತಕ್ಕಂಥ, ಇದಕ್ಕೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸನ ಕರ್ನಾಟಕ ಸರ್ಕಾರ ಏನಿದೆ ಅದರದ್ದು ಬಹಳ ದೊಡ್ಡ ಪಾತ್ರ ಇದೆ. ಅಂತಿಮವಾಗಿ ಜನ ನಿರ್ಣಯ ಮಾಡೇ ಮಾಡ್ತಾರೆ. ಕರ್ನಾಟಕ ರಾಜ್ಯದ ಜನ ಅಂತೂ ಕೂಡ ವೆರಿ ಇಂಟೆಲೆಕ್ಟ್. ಯಾರಿಗೆ ಯಾವ ಸಮಯದಲ್ಲಿ ಬುದ್ಧಿ ಕಲಿಸಬೇಕು ಕಲಿಸಿದ್ದಾರೆ, ಮತ್ತೆ ಕಲಿಸ್ತಾರೆ. ಹಾಗಾಗಿ ಇದರೆಲ್ಲದರ ಬಗ್ಗೆ ತನಿಖೆ